ಅವ್ರು ತುಂಬ ತೋರ ಇದ್ದಾರೆ, ಇವ್ರು ತುಂಬ ತೋರ ಇದ್ದಾರೆ, ಅವರಿಗೆ ತುಂಬ ಶಕ್ತಿ ಇದೆ, ಇವರಿಗೆ ತುಂಬ ಶಕ್ತಿ ಇದೆ ಅಂತ ನೀವು ಮಿತಿ ಮೀರಿ ಊಟ ಮಾಡ್ತಾ ಇದ್ದೀರಾ, ರೈಸ್ ತಿಂತಿದ್ದೀರಾ ಅಂದರೆ ನೀವು ಕೂಡ ಈ ದೊಡ್ಡ ತಪ್ಪು ಮಾಡ್ತಿದ್ದೀರಿ ಅಂತಲೇ ಲೆಕ್ಕ. ಎಲ್ರಿಗೂ ನಮಸ್ತೆ. ನಾನಿವತ್ತು ನನಗೆ ತಿಳಿದಿರೋ ವಿಷಯದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬಂದಿರೋ ವಿಷಯ ಏನಂತಂದರೆ, ಎಷ್ಟೋ ಜನ ನಾನು ಅವನ ಥರ ದಪ್ಪ ಆಗಬೇಕು, ಇವನ ಥರ ದಪ್ಪ ಶಕ್ತಿ ಬರಬೇಕು ಅಂತ ಮನೆಯಲ್ಲಿ ತುಂಬ ಊಟ ಮಾಡೋರಿದ್ದಾರೆ, ಅಂದರೆ ರೈಸ್ ತಿನ್ನೋರಿದ್ದಾರೆ. ಯಾಕಂದರೆ ನನಗೆ ತಮಾಷೆ ಮಾಡ್ತಾರೆ, ನನಗೆ ಅವನ ಥರ ಶಕ್ತಿ ಬರಬೇಕು ಆ ರೀತಿ ಅಂತ. ಅವ್ರು ಅಂದ್ಕೊಳ್ತಾರೆ ನಾವು ಹೊರಗೆ ಹೋಗಿ ನಾವು ಆಯಿಲ್ ಫುಡ್ ತಿನ್ನೋದಿಲ್ಲ, ಸ್ವೀಟ್ ಫುಡ್ ತಿನ್ನೋದಿಲ್ಲ, ನಮಗೆ ಆಯಿಲ್ ಫುಡ್ ನಾವು ದಪ್ಪ ಆಗೋದಿಲ್ಲ, ನಾವು ಶುಗರ್ ಜಾಸ್ತಿ ತಿನ್ನೋದಿಲ್ಲ, ನಮಗೆ ಶುಗರ್ ಬರೋದಿಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಎಷ್ಟೋ ಜನರಿಗೆ ಬಂದಿದೆ. ಯಾಕಂದರೆ ಅವರು ಶಾಕ್ಡ್ ಆಗಿರ್ಬೋದು, ಅವರು ಇದು ಹೇಗೆ ಬಂತು, ಇದು ಹೇಗೆ ಆಗ್ತಿದೆ ಅಂತ. ಅದರ ಬಗ್ಗೆ ನನಗೆ ಗೊತ್ತಿರೋ ಮಟ್ಟದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಯಾಕಂದರೆ ತುಂಬ ಜನ ಮನೆಯಲ್ಲಿ ಫುಲ್ ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡೋದು. ನಾವು 100% ಫುಡ್ ಊಟ 100% ಆಗಬೇಕಿದ್ರೆ 150% ಊಟ ಮಾಡೋದು, ಅದು ಯಾವಾಗಲೂ ನಾವು ಮಾಡ್ತಿರೋ ದೊಡ್ಡ ತಪ್ಪು. ಯಾಕಂದರೆ ಒಂದು ನಮ್ಮ ಬಾಡಿಗೆ ಎಷ್ಟೇ ಕ್ಯಾಲರೀಸ್ ಅಂತ ಇರುತ್ತೆ, ಆ ಕ್ಯಾಲರೀಸ್ ರೀಚ್ ಲಿಮಿಟ್ ಕ್ರಾಸ್ ಆದರೆ ಅದು ಫ್ಯಾಟ್ ಆಗಿ ಬದಲಾಗ್ತಾ ಹೋಗುತ್ತೆ. ನಮಗೆ ಗೊತ್ತೇ ಆಗೋದಿಲ್ಲ. ನಾವು ಅಂದ್ಕೊಳ್ತೀವಿ ನಾವು ಆಯಿಲ್ ಫುಡ್ ತಿನ್ನೋದಿಲ್ಲ, ಸ್ವೀಟ್ ತಿನ್ನೋದಿಲ್ಲ, ನಮಗೆ ಫ್ಯಾಟ್ ಬರೋದಿಲ್ಲ ಅಂತ. ಆದರೆ ಅದು ಫ್ಯಾಟ್ ಬಂದು ಸ್ವಲ್ಪ ಶೇಖರಣೆ ಆಗ್ತಾ ಆಗುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ಅಲ್ಲಲ್ಲಿ ಬಾಡಿಯಲ್ಲಿ ಶೇಖರಣೆ ಆಗುತ್ತಾ ಹೋಗುತ್ತೆ. ಅದು ನಮಗೆ ಬರ್ನ್ ಮಾಡೋಕ್ಕೆ ತುಂಬ ಕಷ್ಟ. ರೈಸಲ್ಲಿ ಬಂದಿರೋ ಫ್ಯಾಟ್ ಬರ್ನ್ ಮಾಡೋಕ್ಕೆ ತುಂಬ ಕಷ್ಟ. ನಾನು ಕೂಡ ತುಂಬ ಕಷ್ಟಪಡ್ತಿದ್ದೆ, ಇವಾಗ ಕೂಡ ಪಡ್ತಿದ್ದೇನೆ. ಅಂದರೆ ನಾನು ಕ್ಲಿಯರಾಗಿ ಹೇಳ್ತಿರೋದು ಏನಂತಂದರೆ, ನಮಗೆ ರೈಸ್ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಅದು ಮಿತಿ ಯಾರಿದ್ರೆ ನಮ್ಮ ರೈಸ್ ಅನ್ನೋದು ತಪ್ಪಲ್ಲ, ರೈಸನ್ನು ಉಪಯೋಗ ಮಾಡುವ ರೀತಿ ತಪ್ಪು ಅಷ್ಟೇ. ನಾವು ರಾತ್ರಿ ಊಟ ಮಾಡ್ಬೋದು ಅಂತ ಹೇಳ್ತಾರೆ, ರಾತ್ರಿ ಕೂಡ ಊಟ ಮಾಡಬೇಕು ಎಷ್ಟು ಬೇಕಷ್ಟೇ. ಅದರ ಜೊತೆಗೆ ನಾವು ಪ್ರೋಟೀನ್ ಫುಡ್ ತಿನ್ನಬೇಕಂದ್ರೆ ನಮಗೆ ಬಾಡಿಗೆ ಎಲ್ಲ ಮಿಕ್ಸ್ ತಿನ್ನಬೇಕು. ವೆಜಿಟೇಬಲ್ ಆಗಿರಲಿ, ಚಿಕನ್ ಆಗಿರಲಿ, ಎಗ್ ಆಗಿರಲಿ, ಡ್ರೈ ಫ್ರೂಟ್ಸ್ ಆಗಿರಲಿ, ಫ್ರೂಟ್ಸ್ ಆಗಿರಲಿ, ಬಾಡಿಗೆ ಮಿಕ್ಸ್ ಬೇಕಷ್ಟೇ. ನಾವು ಇದು ರೈಸಲ್ಲಿ ನಾವು ಸ್ಟ್ರೆಂತ್ ಬರುತ್ತೆ, ಬಾಡಿ ಬರಿಸ್ತೀನಿ ಅಂತಾದರೆ ತಪ್ಪಾಗ್ತೀನಿ ಅಂತಾದರೆ ಅದು ತುಂಬ ಕಷ್ಟ. ಅದನ್ನು ಸರಿ ಮಾಡೋದಕ್ಕೆ ನಾವು ತುಂಬ ಖರ್ಚು ಮಾಡಬೇಕಾಗುತ್ತೆ. ಮತ್ತು ಡಯಟ್ ಆಗಿರಲಿ, ಫುಲ್ ಫ್ಯಾಟ್ ಬಂದರೆ ಅದನ್ನು ಬರ್ನ್ ಮಾಡೋದಕ್ಕೆ ತುಂಬ ಕಷ್ಟ ಉಂಟು. ಡಯಟ್ ಅಂದರೆ ನಮ್ಮ ಪ್ರೋಟೀನ್ ಫುಡ್ ಜಾಸ್ತಿ ತಿನ್ನಬೇಕಾಗುತ್ತೆ, ಆವಾಗ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ವೈಟ್ ರೈಸ್ ತಿಂದುಕೊಳ್ಳೋದು ಜೀರ್ಣ ಎಷ್ಟು ಬೇಕಾಗುತ್ತೋ ಅಷ್ಟೇ ಬೇಕು. ಬ್ಲಡ್ಡಲ್ಲಿ ಶುಗರ್ ಜಾಸ್ತಿ ಆಗುತ್ತಾ ಹೋಗುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟೇ. ನಾವು ಅಂದ್ಕೊಳ್ಳೋದು ನಾವು ಸ್ವೀಟ್ ತಿಂತಿಲ್ಲ, ನಾವು ಶುಗರ್ ಇದ್ದು ಮೇಂಟೈನ್ ಮಾಡ್ತಿದ್ದೇವೆ ಅಂತ. ರೈಸಲ್ಲಿ ಬಂದೇ ಬರುತ್ತೆ. ರೈಸ್ ನೀವು ಅಂದ್ಕೊಳ್ಬೋದು, ಮೊದಲಿನವರು ಅಷ್ಟು ಊಟ ಮಾಡ್ತಿದ್ರು, ಮೊದಲು ಎಷ್ಟು ಊಟ ಮಾಡ್ತಿದ್ರು, ಅವ್ರಿಗೆ ಏನಾಗಲಿ 100 ವರ್ಷ ಬದುಕಿದ್ರು, ಅವ್ರಿಗೆ ಯಾವುದೇ ಕಾಯಿಲೆ ಇಲ್ಲ ಅಂತ. ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಎಲ್ಲವನ್ನು ಮಿತಿಯಲ್ಲಿದ್ದರೆ ಒಳ್ಳೆಯದು. ಅದು ಫುಡ್ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಪ್ರೀತಿ ಆಗಿರಲಿ, ಸಂಬಂಧ ಆಗಿರಲಿ, ಏನೇ ಆಗಿರಲಿ, ಮಾತಾಗಿರಲಿ, ಯಾವುದು ಕೂಡ ಮಿತಿಯಲ್ಲಿ ಇದ್ರೇ ಒಳ್ಳೆಯದು. ಮಿತಿಯಲ್ಲಿ ಇದ್ರೇ ಚಂದ್ರ, ಇಲ್ಲಾಂದರೆ ಅದು ಲಾಸ್ಟಿಗೆ ಕೊನೆಯಲ್ಲಿ ಆಗೋದು ಕೆಟ್ಟದ್ದು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ನನಗೆ ತಿಳಿದಿರೋದ್ರಲ್ಲಿ ಹೇಳೋದಕ್ಕೆ ಬಂದಿರುತ್ತೆ ಏನಂದರೆ, ರೈಸ್ ಒಳ್ಳೆಯದು, ಕೆಟ್ಟದಲ್ಲ. ನಾವು ಉಪಯೋಗಿಸುವ ರೀತಿ ತಪ್ಪು ಅಷ್ಟೇ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು, ಬೆಳಿಗ್ಗೆ ಆಗಿ, ಮಧ್ಯಾಹ್ನ ಆಗಿ, ರಾತ್ರಿ ಆಗಿ. ಹಾಗೆ ನನ್ನಿಂದ ನಿಮಗೆ ಏನಾದರೂ ವಿಷಯ ಬೇಕು ಅಂತಂದರೆ, ಎಷ್ಟು ಫುಡ್ ತಿನ್ನಬೇಕು, ಎಷ್ಟು ಊಟ ಮಾಡಬೇಕು, ಎಷ್ಟು ರೈಸ್ ತಿನ್ನಬೇಕು, ಎಷ್ಟು ಎಗ್, ಎಷ್ಟು ಚಿಕನ್ನು, ಯಾವ ರೀತಿ ಫುಡ್ ಮಾಡಬೇಕು ಅಂತ ನನ್ನಿಂದ ನಿಮಗೆ ಏನಾದರೂ ತಿಳಿದಿರೋ ಐಡಿಯಾ ಬೇಕು ಅಂತಾದರೆ ಖಂಡಿತ ಕೊಡ್ತೀನಿ. ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ, ಅಥವಾ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ, ಅದರಲ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ ನಾನು ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.